ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂದೆ ದಲಿತ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ನಗರದ ಮೆಟ್ರಿಕ್ ನಂತರ ಗಂಡು ಮಕ್ಕಳ ಗಂಜ್ ಹಿರಿಯದ ವಸತಿ ನಿಲಯದಲ್ಲಿ ಸುಮಾರು ವರ್ಷಗಳಿಂದ ಅಡುಗೆ ಮಾಡುತ್ತಿದ್ದ ಸಿಬ್ಬಂದಿಗಳು ಅವರನ್ನ ಕೆಲಸದಿಂದ ತೆಗೆದುಹಾಕಿದ ಮಹಿಳೆಯರನ್ನ ಪುನಃ ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ನ್ಯಾಯ ಸಿಗುವವರೆಗೆ ನಮ್ಮ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಮುಖಂಡರು ಹೇಳಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮಧ್ಯೆ ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ನಡೆಯಿತು. कर्नाटक राज्य दलित संघर्ष समिति ಹೋರಾಟಕ್ಕೆ जिंदाबाद 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು जिंदाबाद जिंदाबाद ಮೇಡಮ್ ಮಾತಾಡೋ ಆಮೇಲೆ ಅವಕಾಶ ಕೊಡ್ತೀನಿ. ಸುಮ್ಮನಿರು ನೀನು. ಯಾರು ಅಡಿಗೆದವ್ರು ತೆಗ್ದಾರ ಹೇಳ್ರಿ? ಅಡಿಗೆದವ್ರನ್ನ ಯಾರು ತೆಗ್ದಾರ? ಯಾರು ತೆಗಿತಾರೆ? ನಿಮ್ಮೆಲ್ಲ ಯಾರು ಏಜೆನ್ಸಿಯವ್ರು ತೆಗಿತಾರೆ? ನಾವು ತೆಗಿತೀವ? ನಿಮ್ಮ ಇಲಾಖೆದವ್ರು ಏಜೆನ್ಸಿಯವ್ರು ತೆಗ್ದಾರ. ನೀವು ಏಜೆನ್ಸಿಯವ್ರಿಗೆ ಕೇಳಿ. ಏಜೆನ್ಸಿಯವ್ರಿಗೆ ಕೇಳಿ. ಏಜೆನ್ಸಿಯವ್ರಿಗೆ ಅಂದ್ರ ಮೇಡಮ್ ಏನಂದ್ರು ಹೆಚ್ಚುವರಿ ಲಿಸ್ಟ್ನಾಗ ಇದ್ದವ್ರಿಗೆಲ್ಲ ತೆಗೆದು ಅಂತ ಅವ್ರು ಹೇಳ್ತಾರೆ. ಗೌರ್ಮೆಂಟ್ ಆರ್ಡರ್ ಬಂದು ನಮ್ದು ಹೆಚ್ಚುವರಿ ಇದ್ದವ್ರು ತೆಗಿ ಅಂತ ಹೇಳಿ ಏಜೆನ್ಸಿಯವ್ರಿಗೆ ಹೇಳಿದ್ವಿ. ನಾವು ಹೆಚ್ಚುವರಿ ಇದ್ದವ್ರು ತೆಗ್ದಿದ್ವಿ ಎಲ್ಲಷ್ಟು. ಗೌರ್ಮೆಂಟ್ ಆರ್ಡರ್ ಪ್ರಕಾರ ಏನು ಕಡಿಮೆ ಮಾಡ್ಬೇಕಾಗಿತ್ತು ಕಡಿಮೆ ಮಾಡಿ ಆರ್ಡರ್ ಮಾಡ್ಯಾರ. ಅದ್ರ ಪ್ರಕಾರ ನಾವು ಪ್ಯಾಟರ್ನ್ ತಗೊಂಡಿದ್ದೀವಿ. ಈಗ ನಿಮ್ಗೆ ಇನ್ನೂ ಹೆಚ್ಚುವರಿ ಏನಾರು ಬೇಕಾಗಿತ್ತು ಒಂದು ಪ್ರಪೋಸಲ್ ಕೊಟ್ಟು ನಾವು ಹೆಡ್ ಆಫೀಸ್ ಕಳಿಸ್ತೀವಿ. ನೀವು ಅಲ್ಲೋಗಿ ಏನಾರು ಮಾಡ್ಕೊಡು. ಅದು ಏನು ಹೇಳ್ತಾರೆ ಪತ್ರ ಗೊತ್ತು ಹೇಳ್ರಿ ಹಾಕ್ಯಾರ. ಇದೇ ಹೇಳತ್ತೀರ ಪತ್ರ ಕೊಡ್ರಿ. ಆಯ್ತು ಕೊಡ್ತೀನಿ ತಗೊಳ್ರಿ. ಹೆಡ್ ಆಫೀಸಿಂದ ಆರ್ಡರ್ ಇತ್ತು ಕೊಡ್ಬೇಕಲ್ಲ ನೀವು. ಅಲ್ಲ ಈಗ ತೆಗೆದಿದ್ದು ಲಿಸ್ಟ್ ಎಲ್ಲ ಇದೆ, ಅದನ್ನ ಲಿಸ್ಟ್ ಎಲ್ಲ ಹಾಕೊಳಕ್ ಹೋಗ್ಬೇಡ್ರಿ. ಗೌರ್ಮೆಂಟ್ ಆರ್ಡರ್ ಹಚ್ಚಿ ಬರ್ಬಿಡ್ರಿ ಈ ಥರ ಅದ ಅಂತ ಹೇಳಿ. ನಾವು ಹೆಚ್ಚುವರಿ ಆಗಿದ್ದು ನಾವು ಏಜೆನ್ಸಿ ಲೆಟರ್ ಬರ್ತಿದ್ದೀವಿ ತೆಗಿ ಅಂತ ಹೇಳಿ ಅದ್ರ ಪ್ರಕಾರ ತೆಗೆದು ಒಂದು ಬರೀರಿ. ಆಯ್ತು ತಗೊಳ್ರಿ. ನೀವು ಅವ್ರಿಗೆ ಆದೇಶ ಮಾಡ್ರಿ. ಅವ್ರದ್ದು ನಾವು ಅವ್ರದ್ದು ನಾವು ಮನೆ ಆಯ್ತು ತಗೊಂಡು ಕೊಡ್ತೀನಿ ಸರ್, ನಾನೇ ಕೊಡ್ತೀನಿ. ನಾವೇನ್ ಹೇಳಕತ್ತೀವ್ರಿ? ಕೊಟ್ಟ ಮೇಲೆ ತೆಗೀರಿ ಅಂತ ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸರ್ಕಾರದ ಸುತ್ತೋಲೆಯನ್ವಯವಾಗಿ ಯಾದಗಿರಿ ಜಿಲ್ಲೆಯಲ್ಲಿರುವ ಇಲಾಖೆಯ ಎಲ್ಲ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯಾಬಲಕ್ಕೆ ಅನುಗುಣವಾಗಿ ಹೊರಸಂಪನ್ಮೂಲ ಸಿಬ್ಬಂದಿಗಳ ಪಡೆಯಲು ಸೂಚಿಸಿದ್ದು ಮತ್ತು ಹೆಚ್ಚುವರಿ ಸಿಬ್ಬಂದಿಗಳನ್ನು ಕಡ್ಡಾಯವಾಗಿ ಬಿಡುಗಡೆಗೆ ಸೂಚಿಸಿರುತ್ತಾರೆ ಮತ್ತು ಈಗಾಗಲೇ ಇರುವ ಹೆಚ್ಚುವರಿ ಸಿಬ್ಬಂದಿಗಳು ಕೇಂದ್ರ ಸುತ್ತೋಲೆಯಂತೆ ಸಂಸ್ಥೆಯ ಮೂಲಕ ಕ್ರಮ ವಹಿಸಲಾಗಿದೆ ಎಂದು ಹಿಂಬರ ನೀಡಿ ತಿಳಿಸಿದರು. HM ಹಾಲ್ದಾರ್, RJ32 ಕನ್ನಡ ನ್ಯೂಸ್, ಯಾದಗಿರಿ.